ಬೆಳಗಾವಿ ಬಿಜೆಪಿ ಟಿಕೆಟ್ ವಿಚಾರದಲ್ಲಿ ಈಗ ಹಗ್ಗಜಗ್ಗಾಟ ಅಂತಿಮ ಘಟ್ಟಕ್ಕೆ ಬಂದಿಲ್ಲ. ಹೈಕಮಾಂಡ್ ಕುಂದಾನಗರಿ ವಿಷಯದಲ್ಲಿ ಈಗ ಟೆನ್ಷನ್ ಮಾಡಿಕೊಂಡಿದೆ. ಯಾರಿಗೆ ಟಿಕೆಟ್ ಕೊಡಬೇಕು ಬೇಡ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಜಗದೀಶ್ ಶೆಟ್ಟರ್ ತನಗೆ ಟಿಕೆಟ್ ಅನ್ನೋದನ್ನ ಬಹಿರಂಗವಾಗೂ ಹೇಳಿದ್ರು. ಆದ್ರೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡೋದಕ್ಕೆ ಚಿಂತನೆ ನಡೆದಿದೆ ಅಂತ ಗೊತ್ತಾದಾಗ ಬಹಳಷ್ಟು ವಿರೋಧ ವ್ಯಕ್ತ ಆಯಿತು. ಶೆಟ್ಟರ್ ಬದಲು ಈಗ ಬಿಜೆಪಿ ಹೈಕಮಾಂಡ್ ಶೆಟ್ಟರ್ ಮಗಳಿಗೆ ಕೊಡೋದಕ್ಕೆ ರೆಡಿ ಆಗಿದೆಯಾ ಅನ್ನೋದು ಪ್ರಶ್ನೆ. ಶೆಟ್ಟರ್ ಸೊಸೆಗೆ ಕೊಡೋದಕ್ಕೆ ರೆಡಿ ಆಗಿದೆಯಾ ಅನ್ನೋದು ಪ್ರಶ್ನೆ. ಶ್ರದ್ಧಾ ಶೆಟ್ಟರ್ಗೆ ಟಿಕೆಟ್ ಸಿಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಪ್ರಶಾಂತ್, ಅಂತಿಮವಾಗಿ ಏನಾಗುತ್ತೆ ಅನ್ನೋದು ಈಗ ನೋಡಿ. ಈಗ ಜಗದೀಶ್ ಶೆಟ್ಟರ್ ಹೆಸರನ್ನು ಸಿ ಮೀಟಿಂಗ್ನಲ್ಲಿ ಒಂದು ಸಲ ಡಿಸೈಡ್ ಮಾಡಲಾಗಿದೆ. ಆದರೆ ಆ ಮೀಟಿಂಗ್ ಆದ ನಂತರ ಬೆಳಗಾವಿಯಿಂದ ಸತತವಾಗಿ ಬಿ ಜೆ ಪಿ ನಾಯಕರಿಗೆ ಫೋನ್ಗಳು ಕರೆಗಳು ಬರ್ತಾ ಇವೆ. ಇಲ್ಲ ಜಗದೀಶ್ ಶೆಟ್ಟರ್ ಅಲ್ಲಿ ಕಳಿಸ್ಬೇಡಿ, ಅಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ, ಲೋಕ್ಲೈಟ್ ನಾನ್ ಲೋಕ್ಲೈಟ್ ಅನ್ನುವ ಪ್ರಶ್ನೆ ಬರುತ್ತೆ. ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ ಇರ್ಬೋದು, ಆದರೆ ಅವರು ಧಾರವಾಡ ಜಿಲ್ಲೆಯ ಪಾಲಿಟಿಕ್ಸ್ ಮಾಡಿದವರು. ದಯವಿಟ್ಟು ಸುಮ್ಮನೆ ಅವರನ್ನು ಇಲ್ಲಿ ತಂದು ವೇಸ್ಟ್ ಮಾಡ್ಕೊಳ್ಬೇಡಿ ಅಂತಕ್ಕಂಥ ಒಂದು ಸತತ ಕರೆಗಳು ಬಿ ಜೆ ಪಿ ನಾಯಕರಿಗೆ ಬಂದ ನಂತರ ಈಗ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಶ್ರದ್ಧಾ ಶೆಟ್ಟರ್ ಹೆಸರನ್ನು ಕೂಡ ಪರಿಗಣಿಸಲಾಗ್ತಾ ಇದೆ. ಒಂದು ಜಗದೀಶ್ ಶೆಟ್ಟರ್ ಸೊಸೆ ಕೂಡ ಹೌದು, ಸುರೇಶ್ ಅಂಗಡಿಯವರ ಮಂಗಳ ಅಂಗಡಿಯವರ ಮಗಳು ಕೂಡ ಹೌದು, ಮತ್ತು ನೇಟಿವ್ ಬೆಳಗಾವಿ ಜಿಲ್ಲೆಯಲ್ಲಿ ಅವ್ರ ತಂದೆ ಜೊತೆ ಹೆಚ್ಚು ಪ್ರಚಾರ ಮಾಡಿದವರು ಅನ್ನುವ ಕಾರಣಕ್ಕೋಸ್ಕರ ಶೆಟ್ಟರ್ ಕುಟುಂಬಕ್ಕೂ ಕೊಟ್ಟಂತಾಗತ್ತೆ, ಜೊತೆಗೆ ಬೆಳಗಾವಿಯಲ್ಲಿ ನೇಟಿವ್ಗೂ ಕೊಟ್ಟಂತಾಗತ್ತೆ ಅನ್ನುವ ಕಾರಣಕ್ಕೋಸ್ಕರ, ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ನಿಂತಿರೋದ್ರಿಂದ ಹೊರಗಿನವ್ರು ಬಂದು ನಿಂತರೆ ಅದರ ವಿಪರೀತ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅನ್ನುವ ಕಾರಣಕ್ಕೋಸ್ಕರ ಶ್ರದ್ಧಾ ಶೆಟ್ಟರ್ ಹೆಸರು ಪರಿಗಣನೆಯಲ್ಲಿದೆ ಅಂತಕ್ಕಂಥದ್ದನ್ನು ಬಿ ಜೆ ಪಿ ಮೂಲಗಳು ಹೇಳ್ತಾ ಇವೆ. ಇನ್ನೊಂದು ಸರ್ವೆಯನ್ನು ಮಾಡಿಸಲಾಗ್ತಾ ಇದೆ ಶ್ರದ್ಧಾ ಶೆಟ್ಟರ್ ಹೆಸರನ್ನು ಇಟ್ಕೊಂಡು, ಜಗದೀಶ್ ಶೆಟ್ಟರ್ ಹೆಸರನ್ನು ಇಟ್ಕೊಂಡು, ವೆದರ್ ಅದು ಎಕ್ಸೆಪ್ಟಬಿಲಿಟಿ ಎಷ್ಟಿದೆ, ಸಾಧ್ಯತೆಗಳು ಎಷ್ಟು ಗೆಲ್ಲೋದು ಅಂತಕ್ಕಂಥದ್ದು. ಅದಾದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥ. ಶ್ರದ್ಧಾ ಶೆಟ್ಟರ್ ಬರೋದ್ರಿಂದ ಬದಲಾವಣೆ ಆಗುತ್ತೆ ಅಂದರೆ ಫೈಟ್ ಹೆಂಗಿರುತ್ತೆ ಇನ್ ಕೇಸ್ ಶ್ರದ್ಧಾ ಶೆಟ್ಟರ್ ಸುರೇಶ್ ಅಂಗಡಿಯವರ ಪುತ್ರಿ ಒಂದು, ಮತ್ತು ಜಾರಕಿಹೊಳಿ ಅವರ ಬೆಂಬಲ ಶ್ರದ್ಧಾ ಶೆಟ್ಟರ್ ಹೆಸರಿಗೆ ಜಾಸ್ತಿ ಇದ್ದಂಗಿದೆ. ಶೆಟ್ಟರ್ ಅಂದರೆ ಅಂಗಡಿ ಫ್ಯಾಮಿಲಿಯಿಂದ ಯಾರಿಗಾದರೂ ಕೊಡಿ ಅಂತಕ್ಕಂಥದ್ದು. ಆದರೆ ಜಗದೀಶ್ ಶೆಟ್ಟರ್ ಈಗ ಅವ್ರನ್ನ ಕರ್ಕೊಂಡು ಬಂದಿರೋದ್ರಿಂದ ಟಿಕೆಟ್ ಕೊಡದೆ ಹೋದರೆ ಅವ್ರಿಗೂ ಕೂಡ ಅದೊಂದು ರೀತಿಯಾಗಿರ್ತಕ್ಕಂಥ ಬಿ ಜೆ ಪಿಗೂ ಒಂದು ಸಮಸ್ಯೆ, ಶೆಟ್ಟರ್ಗೂ ಒಂದು ರೀತಿಯಾಗಿರ್ತಕ್ಕಂಥ ಅಸಮಾಧಾನವನ್ನು ದೂಡದಂತಾಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಒಂದು ವಯಾ ಮೀಡಿಯಾ ಅವರ ಸೊಸೆಗೆ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅಲ್ಲಿ ವಿವಾದವನ್ನು ಅಂತ್ಯಗೊಳಿಸಬೇಕು ಅಂತಕ್ಕಂಥ ಪ್ರಯತ್ನ ಕೂಡ ನಡೀತಾ ಇದೆ. ವಿ ಡೋಂಟ್ ನೋ ಇದು ಆಗುತ್ತಾ ಇಲ್ವಾ ಅಂತ ಸದ್ಯಕ್ಕೊಂದು ಚರ್ಚೆ ನಡೀತಾ ಇದೆ. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.